ಶರಣು ಶರಣಾರ್ಥಿಗಳು. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೆ ಯೋಗಿನಾಥ. ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಪ್ರಕೃತಿಯೇ ಗುರು ಗಗನ ಲಿಂಗವು, ಜಗವೇ ಕೂಡಲ ಸಂಗಮ. ಹುಡಿಯೇ ಭಸ್ಮವು, ಹುಲ್ಲೆ ಪತ್ರೆಯು, ಜಡವಿದೆಲ್ಲವೂ ಜಂಗಮ. ಕುಡಿವ ನೀರೇ ತೀರ್ಥ, ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಶ್ರಮದ ಬೆವರೇ ಸ್ನಾನ, ದುಡಿತದ ಆಡೆ ಮಂತ್ರ ನಿನಾದವು. ಸರ್ವವು ಶಿವನಂಶವೆನ್ನುವ ಧರ್ಮ ಒಂದೇ ಧರ್ಮವು. ಅನ್ಯರನ್ನು ಅಳಲಿಸದ ಹಿತಕರ ಕರ್ಮ ಒಂದೇ ಕರ್ಮವು. ಪ್ರಕೃತಿಯೇ ಗುರು ಗಗನ ಲಿಂಗವು, ಜಗವೇ ಕೂಡಲ ಸಂಗಮ. ಹುಡಿಯೇ ಭಸ್ಮವು, ಹುಲ್ಲೆ ಪತ್ರೆಯು, ಜಡವಿದೆಲ್ಲವೂ ಜಂಗಮ. ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನ ಒಂದೇ ಜ್ಞಾನವು. ಒಲಿದು ಒಲಿಸುವ, ನಲಿದು ನಲಿಸುವ ಕಲೆಯೇ ಅಮೃತ ನಿಧಾನವು. ಪ್ರಕೃತಿಯೇ ಗುರು ಗಗನ ಲಿಂಗವು, ಜಗವೇ ಕೂಡಲ ಸಂಗಮ. ಹುಡಿಯೇ ಭಸ್ಮವು, ಹುಲ್ಲೆ ಪತ್ರೆಯು, ಜಡವಿದೆಲ್ಲವೂ ಜಂಗಮ. ಶರಣು ಶರಣಾರ್ಥಿಗಳು. ಬಸವರಸರ ವಿಚಾರಧಾರೆಯ ರಸಘಟ್ಟಿಯೇ ಈ ಹಾಡು. ಬಸವರಸರ ಮನಸ್ಸು ದೀನ ದಲಿತ ಅಸ್ಪೃಶ್ಯರಿಗಾಗಿ ಸದಾ ಮರುಗುತ್ತಿತ್ತು. ಮನುಕುಲದ ಒಳಿತಿಗಾಗಿ ಯೋಚಿಸುತ್ತಿತ್ತು. ಗುರುಕುಲದ ಸಂಗಮೇಶ ಗುರುಗಳು ನಿಧಾನವಾಗಿ ಬಸವರಸರ ಹತ್ತಿರ ಬಂದು ನದಿಯ ದಂಡೆಯ ಮೇಲಿನ ಹಾಸು ಬಂಡೆಯ ಮೇಲೆ ಕುಳಿತುಕೊಂಡರು. ಬಸವರಸ, ಏನೋ ಯೋಚಿಸುತ್ತಿರುವೆ, ಹೇಳು ಎನ್ನಲು ಬಸವರಸ, ಗುರುಗಳೇ, ದೇವಾಲಯದ ಲಿಂಗದಲ್ಲಿ ಮಾತ್ರ ಕಾಣುತ್ತಿದ್ದ ದೇವರು ಇದೀಗ ಎಲ್ಲೆಡೆಯಲ್ಲಿ ತೋರುತ್ತಿದ್ದಾನೆ. ಗಿಡ, ಮರ, ಹಕ್ಕಿ, ಚುಕ್ಕಿ, ಸುಳಿವ ಗಾಳಿ, ಹರಿವ ನದಿ, ಹಾರುವ ಮುಗಿಲು, ಹಾಡುವ ಕೋಗಿಲೆ, ಎಲ್ಲದರಲ್ಲಿಯೂ ಸಂಗಮನಾಥನೇ ತುಂಬಿ ತುಳುಕುತ್ತಿದ್ದಾನೆ. ಈ ಮಾತು ಕೇಳಿದ ಸಂಗಮೇಶ ಗುರುಗಳು, ನನ್ನಂಥವರು ಸಾಧಿಸಲಾಗದ್ದನ್ನು ಇಷ್ಟು ಬೇಗದಲ್ಲಿಯೇ ಸಾಧಿಸಿಬಿಟ್ಟೆ. ಹರುಷ ತರುವ ವಿಚಾರ, ಮತ್ತೇಕೆ ನಿನ್ನ ಮನಸ್ಸು ಸಂತೋಷವಾಗಿಲ್ಲ? ಯಾಕೆ ಬಸವರಸ? ನಿಜ ಗುರುಗಳೇ, ನನ್ನ ದೇವರು ಸಂತೋಷವಾಗಿದ್ದರೆ ತಾನೇ ನಾನು ಸಂತೋಷವಾಗಿರುವುದು. ಸಂಗಮೇಶ ಗುರುಗಳಿಗೆ ಆಶ್ಚರ್ಯ. ಅಂದರೇನು? ನಿನ್ನ ದೇವರು ಸಂತೋಷವಾಗಿಲ್ಲವೇ? ಬಿಡಿಸಿ ಹೇಳು ಬಸವರಸ. ಗುರುಗಳೇ, ದೇವರು ಎಲ್ಲೆಡೆಯಲ್ಲಿಯೂ ಕಾಣುತ್ತಾನೆ. ಬರೀ ಪ್ರಕೃತಿಯಲ್ಲಿ ಮಾತ್ರವಲ್ಲ, ಆ ದೇವಾಲಯದ ಎದುರಿಗೆ ನಿಂತಿರುವನಲ್ಲ, ಹರಕು ಬಟ್ಟೆ ತೊಟ್ಟು ಭಿಕ್ಷೆ ಬೇಡುತ್ತಿದ್ದಾನಲ್ಲ ಆ ಹೆಳವ, ಅವನಲ್ಲಿಯೂ, ಮತ್ತು ಹಸಿದ ಕಂದಮ್ಮಗಳಿಗೆ ತೊಟ್ಟು ಹಾಲು ನೀಡಲು ಅಶಕ್ತಳಾದ ದೇವಸ್ಥಾನದ ಕಸ ಗೂಡಿಸುವ ಆ ಕೆಂಪವೆಯಲ್ಲಿಯೂ, ಮತ್ತು ಊರ ಹೊರಗಿರುವ ಹಾಳು ಮಂಟಪದಲ್ಲಿ ಕುಷ್ಠರೋಗದಿಂದ ನರಳುತ್ತಿರುವ ಆ ಅಯ್ಯ, ಇನ್ನು ದೇವಸ್ಥಾನದ ಒಳಗೆ ಕಾಲಿಡಲು ಹೆದರುತ್ತಾ ದೂರವೇ ಉಳಿದಿರುವ ಅಸಂಖ್ಯಾತ ದೀನದಲಿತರು, ಅಸ್ಪೃಶ್ಯರು, ಜನಾಂಗದವರಲ್ಲೆಲ್ಲ ದೇವರನ್ನು ಕಾಣುತ್ತಿದ್ದೇನೆ. ಆ ದೇವರು ನೋಯುತ್ತಿದ್ದಾನೆ, ನರಳುತ್ತಿದ್ದಾನೆ. ಅವರೆಲ್ಲ ಹಾಗಿರುವಾಗ ನಾನು ಹೇಗೆ ಸಂತಸವಾಗಿ ಇರುವುದು ಸಾಧ್ಯ? ನೀವೇ ಹೇಳಿ ಗುರುಗಳೇ, ಹೇಗೆ ಸಾಧ್ಯ? ಅವರೆಲ್ಲ ನರಳುತ್ತಿದ್ದಾಗ ಅದನ್ನು ನಾನು ಗಮನಿಸಲೇ ಇಲ್ಲ. ನಾನಿಲ್ಲಿ ಪ್ರತಿಮೆಯನ್ನು ಪೂಜಿಸುತ್ತಿದ್ದೆ. ಬಡವರ ಮಗು ಹಸಿವೆಯಿಂದ ಕಂಗಾಲಾಗಿ ಅಳುತ್ತಿದ್ದರೆ ನಾನು ನನ್ನ ಸಂತೋಷಕ್ಕಾಗಿ ದೇವರನ್ನು ಜಪಿಸುತ್ತಿದ್ದೆ. ಎಂಥ ಸ್ವಾರ್ಥಿ ಅಲ್ಲವೇ ಗುರುಗಳೇ ನಾನು? ಬಸವಣ್ಣನಿಗೆ ಅರಿವಿಲ್ಲದಂತೆ ಕಣ್ಣೀರು ಹರಿಯತೊಡಗಿತು. ಗುರುಗಳಿಗೂ ಮನಸ್ಸಿಗೆ ತುಂಬ ನೋವಾಯಿತು. ಎಂತಹ ಮೃದು ಮನಸ್ಸಿನ ಬಸವರಸ! ಗುರುಗಳ ಅಂತರಾಳದಿಂದ ಮಾತು ಹೊರಬಂತು. ಏನು ಮಾಡಬೇಕೆಂದಿರುವೆ ಬಸವರಸ? ಗುರುಗಳೇ, ನನಗೇನೂ ತಿಳಿಯುತ್ತಿಲ್ಲ. ಮೊದಲನೆಯದಾಗಿ ನನಗೆ ಕಾಣುವ ದೇವರು ಎಲ್ಲರಿಗೂ ಕಾಣಬೇಕು. ಹಾಗಾದಾಗ ಮಾತ್ರ ಯಾರು ಯಾರನ್ನು ಹಿಂಸಿಸಲಾರರು, ಪ್ರೀತಿಸುತ್ತಾರೆ.
ದೇವರೆಂದು ಭಾವಿಸಿ ಪ್ರೀತಿಸುತ್ತಾರೆ. ಎರಡನೆಯದಾಗಿ, ನಾನು ನನ್ನೊಳಗಿನ ದೇವರು ತುತ್ತು ಅನ್ನಕ್ಕಾಗಿ ಯಾರನ್ನೂ ಆಶ್ರಯಿಸುವಂತಾಗಬಾರದು. ನನ್ನೊಳಗಿನ ದೇವರನ್ನು ತೃಪ್ತಿಪಡಿಸುವ ಕಾರ್ಯ ನಾನು ದುಡಿಯುವುದರಿಂದಲೇ ಆಗಬೇಕು. ಅದು ಕಾಯಕಷ್ಟದಿಂದ ಬಂದುದಾಗಿರಬೇಕು. ಅದನ್ನೇ ಕಾಯಕ ಎಂದು ಕರೆಯಬೇಕು ಎನಿಸಿತು. ಆಗ ಗುರುಗಳು ಕೇಳುತ್ತಾರೆ, ಬಸವರಸ, ಹೇಗೆ ಸಾಧಿಸುವೆ ಇದನ್ನು? ಎಲ್ಲೆಡೆಗೂ ತುಂಬಿರುವ ದೇವರನ್ನು ಎಲ್ಲರಿಗೂ ತಲುಪಿಸುವ ಮಾರ್ಗ ಹೇಗೆ ಬಸವರಸ? ಆಗ ಬಸವರಸ, ಗುರುಗಳೇ, ಕೆಲವು ಶೈವ ಅನುಯಾಯಿಗಳು ಪ್ರಯಾಣದಲ್ಲಿ, ಸಂಪುಟದಲ್ಲಿ, ಇನ್ನು ಕೆಲವರು ಲಿಂಗವನ್ನು ಉರ, ಶಿರ, ಕರದಲ್ಲಿ ಧರಿಸುತ್ತಾರಲ್ಲವೇ, ಅದೇ ರೀತಿ ದೇವರನ್ನೇ ಸದಾ ಧರಿಸುವಂತಾಗಬೇಕು. ಆಗ ಗುರುಗಳು, ನಿಜ ಬಸವ, ಕಾಳಾಮುಖದ ಭೈರವರು ಇರುವರು ಈ ಪಂಥಗಳಲ್ಲಿ. ಕೆಲವರು ಲಿಂಗ ಧರಿಸುವುದೂ ಸತ್ಯ. ನಮ್ಮಲ್ಲಿ ಕೆಲವರು ಧರಿಸುವ ಲಿಂಗ ಸಂಗಮೇಶ್ವರ ದೇವಾಲಯದಲ್ಲಿರುವ ಆ ದೇವನನ್ನೇ ಸಂಕೇತಿಸುವಂತಹದು. ಆಗ ಬಸವರ್ಷ, ಗುರುಗಳೇ ಕ್ಷಮಿಸಿ, ನನ್ನ ದೇವರು ದೇವಾಲಯದಲ್ಲಿ ಸ್ಥಾಪಿತವಾದ ಪಾಣಿಪೀಠವನ್ನೊಳಗೊಂಡ ಲಿಂಗವನ್ನು ಹೋಲುವಂತಹದ್ದಲ್ಲ, ಸಂಕೇತಿಸುವಂತಹದ್ದಲ್ಲ. ಜಗದಗಲ, ಮುಗಿಲಗಲ, ಮೀಗೆಯಗಲವಾಗಿರುವ ಪಾತಾಳದಿಂದ ತತ್ತ ಶ್ರೀಚರಣ ಬ್ರಹ್ಮಾಂಡದಿಂದಂಥ ಶ್ರೀ ಮುಕುಟವಿರುವ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕರಸ್ಥಲಕ್ಕೆ ಬಂದು ಚುಳುಕಾಗಿರಬೇಕು. ಅಂಥ ಲಿಂಗವನ್ನು ಆಯತ ಮಾಡಿಕೊಂಡಾತ ಮತ್ತೆ ಅದನ್ನು ನೆಲದ ಮೇಲೆ ಇಟ್ಟು ಪೂಜಿಸುವಂತಿಲ್ಲ. ಅಲ್ಲದೆ ಆಯತ ಮಾಡಿಕೊಂಡ ವ್ಯಕ್ತಿ ಯಾವುದೇ ಜಾತಿ ಮತ ಪಂಥದವನಾಗಿರಲಿ ಆತನನ್ನು ದೇವರೆಂದೇ ಭಾವಿಸಬೇಕು. ಆ ಲಿಂಗ ಕೇವಲ ಕರಸ್ಥಲದಲ್ಲಿ ಸ್ಥಾವರವಾಗದೆ ಭಾವದಲ್ಲಿಯೂ ಪ್ರಾಣದಲ್ಲಿಯೂ ಪ್ರತಿಷ್ಠಾಪಿತವಾಗಿರುವುದರಿಂದ ಲಿಂಗಧಾರಿ ಸ್ವತಃ ಲಿಂಗಯ್ಯನೇ ಆಗುತ್ತಾನೆ. ಇನ್ನು ಜಾತಿ ಭೇದ ಎಲ್ಲಿಂದ, ತಾರತಮ್ಯ ಭಾವ ಎಲ್ಲಿಂದ, ಹೆಣ್ಣು ಗಂಡು ವ್ಯತ್ಯಾಸ ಎಲ್ಲಿಂದ? ಈಗಲೂ ಕೆಲವೆಡೆ ದೇವಾಲಯಗಳಲ್ಲಿ ಅಂತ್ಯಜರಿಗೆ ಪ್ರವೇಶವಿಲ್ಲ. ಅವರನ್ನೇ ದೇವರನ್ನಾಗಿ ಮಾಡಿದರೆ ದೇವಾಲಯವಿರೋದು. ಈಗಲಾದರೂ ಉಳ್ಳವರು ಶ್ರೀಮಂತರು ದೇವಾಲಯ ಮಾಡುತ್ತಾರೆ, ದೇವರಿಗೆ ಇರಲು ಆಲಯ ನಿರ್ಮಿಸುತ್ತಾರೆ. ಆ ಬಂದಿಖಾನೆಯಿಂದ ದೇವರು ಹೊರಬರಲಾಗುವುದೇ ಇಲ್ಲ. ಬಡವರಿಗೆ, ಅಂತ್ಯಜರಿಗೆ ಇದರಿಂದಾಗಿ ತಾವು ದೇವರಿಂದ ದೂರವೇ ಎಂಬ ಭಾವನೆ ಬಲಿತಿದೆ. ಅದರ ಬದಲಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಕಾಲೇ ಕಂಬವಾಗಿ, ದೇಗುಲವಾಗಿ, ಶಿರವೇ ಹೊನ್ನ ಕಳಸವಾದರೆ ದೇವ ಅವರಲ್ಲಿ ನೆಲೆಸಲಾರನೆ ಗುರುಗಳೇ. ಕಲ್ಲು ಇಟ್ಟಿಗೆಯ ನಿರ್ಜೀವ ದೇವಾಲಯಕ್ಕಿಂತ ಪ್ರೀತಿ, ವಿಶ್ವಾಸ, ಭಕ್ತಿ ತುಂಬಿದ ಜೀವಂತ ದೇವಾಲಯದಲ್ಲಿ ದೇಗುಲದಲ್ಲಿ ಇರಲಾರನೆ ಶಿವನು? ಹೇಳಿ ಗುರುಗಳೇ. ഇരുಳು ಮೌನವನ್ನು ಸೀಳುತ್ತಿದ್ದ ಬಸವನ ಮಾತು ಕೇಳುತ್ತಾ ಸಂಗಮೇಶ ಗುರುಗಳು ನಿಬ್ಬೆರಗಾದರು. 18 ವರ್ಷಗಳ ಈ ಯುವಕನಲ್ಲಿ ಇಂಥದೊಂದು ಚೈತನ್ಯ, ಅದ್ಭುತ ಚೈತನ್ಯ, ಅಸಾಧಾರಣ ಚಿಂತನೆ ಮಡುಕುತ್ತಿದೆ ಎಂಬುದು ಅವರ ಬೆರಗಿಗೆ ಕಾರಣವಾಗಿತ್ತು. ಬಸವ, ನೀನು ಸಾಮಾನ್ಯನಲ್ಲ, ಅಸಾಮಾನ್ಯ ಎಂದು ಅವನ ಬಗ್ಗೆ ತುಂಬ ಹೆಮ್ಮೆ ತಾಳಿ, ನೀ ಧರಿಸುವ ಲಿಂಗವನ್ನು ನಮಗೂ ತೋರಿಸುತ್ತೀಯಾ ಬಸವಯ್ಯ? ನಮಗೂ ಆ ದೇವರನ್ನು ನೋಡಬೇಕೆಂಬ ತೀವ್ರ ಅಪೇಕ್ಷೆ. ಖಂಡಿತ ಪೂಜ್ಯರೇ, ಆದಷ್ಟು ಬೇಗ. ಅಷ್ಟರಲ್ಲಿ ನಾಗಲಾಂಬಿಕೆ ತಾಯಿಯವರು ಅಲ್ಲಿಗೆ ಬಂದರು. ನಾಗಲಾಂಬಿಕೆ ತಾಯಿಯವರು ಬಿಡುವು ದೊರೆತಾಗಲೆಲ್ಲ ಬಂದು ವಿದ್ಯಾರ್ಚನೆಯಲ್ಲಿ ತೊಡಗುತ್ತಿದ್ದರು ಮತ್ತು ಎಲ್ಲವನ್ನು ಬೇಗ ಅರಿತುಕೊಂಡು ಜ್ಞಾನ ಭಂಡಾರವೇ ಆದರು. ಬಸವರಸನ ಜೊತೆಗೆ ಚರ್ಚೆಗೆ ತೊಡಗುತ್ತಿದ್ದರು. ಅಕ್ಕ ತನ್ನ ಮನೆಗೆ ತಮ್ಮನನ್ನು ಕರೆದೊಯ್ಯುತ್ತಿದ್ದಳು. ಆಗಾಗ ತಮ್ಮನ ಸರ್ವಾಂಗೀಣ ಪ್ರಗತಿಯನ್ನು ಕಂಡು ಹೆಮ್ಮೆ ಪಡುತ್ತಿದ್ದಳು. ಖಂಡಿತ ನನ್ನ ತಮ್ಮ ಸಮಾಜ ಸುಧಾರಕನಾಗುತ್ತಾನೆ ಎಂಬ ಗಟ್ಟಿ ನಂಬಿಕೆ ಅವಳಲ್ಲಿ ಆಳವಾಗಿ ಬೇರೂರಿತ್ತು. ಹೀಗೆ ಬಸವರಸ ಗುರುಗಳಿಗೆ ಹೇಳಿದಂತೆ ಇಷ್ಟಲಿಂಗವನ್ನು ಆವಿಷ್ಕಾರಗೊಳಿಸಿದ ರೀತಿಯನ್ನು ಹಾಗೂ ವಿಶ್ವಗುರುವಾಗಿ ಪ್ರಪ್ರಥಮವಾಗಿ ಇಷ್ಟಲಿಂಗವನ್ನು ಎಲ್ಲರ ಕೈಗಿತ್ತ ಇಷ್ಟಲಿಂಗ ಜನಕ ಬಸವಣ್ಣವರ ಕುರಿತಾಗಿ ಮತ್ತೆ ನೋಡುವ ಮುಂದಿನ ವಾರ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.